हुमनाबाद के कनकट ग्राम में डॉक्टर बाबा साहेब भीमराव अम्बेडकर की मूर्ति का अनावरण कार्यक्रम 28 फरवरी को किया जा रहा है। इस संबंध में डॉक्टर बी आर अम्बेडकर समिति के अध्यक्ष सुनील और अन्य पदाधिकारियों ने एनएसयूआई के नेशनल कोऑर्डिनेटर एवं बीदर जिला वक्फ सलाहकार समिति के अध्यक्ष मोहम्मद फिरोज खान और बीदर नगर सभा काउंसलर एवं नगर सभा स्थायी समिति के सदस्य मोहम्मद नवाज खान को निमंत्रण देने आज उनके कार्यालय पहुंचकर उन्हें इस कार्यक्रम में शामिल होने का आग्रह किया। इस अवसर पर समिति द्वारा दोनों नेताओं को सम्मानित किया गया। यह मूर्ति अनावरण मंत्री प्रियांक खरगे द्वारा किया जाएगा और जिले में सभी मंत्री नेता आदि भाग लेने की बात समिति के अध्यक्ष सुनील ने कही। इस दौरान सुनील ने मीडिया से बात की। देश प्रदेश और स्थानीय समाचारों के लिए केपी न्यूज 24/7 को लाइक, शेयर एंड सब्सक्राइब जरूर करें। ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್। ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಕನಕಟ್ಟ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ। ಈ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕನಕಟ್ಟ ಗ್ರಾಮದಲ್ಲಿ ಎಲ್ಲ ನಮ್ಮ ಊರಿನ ಪ್ರಮುಖರು ಹಾಗೂ ಕನಕಟ್ಟ ನಮ್ಮ ದಲಿತರು ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು, ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಈ ಮೂರ್ತಿಯನ್ನು ಅನಾವರಣ ಮಾಡೋಕ್ಕೆ ಮಾನ್ಯ ಉದ್ಘಾಟಕರಾಗಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಗುಲ್ಬರ್ಗಾ ಉಸ್ತುವಾರಿ ITBT ಮತ್ತು ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು, ರಹೀಂ ಖಾನ್ ಸಾಹೇಬರು, ಸಾಗರ್ ಖಂಡ್ರೆ ಸಾಹೇಬರು ಮತ್ತು ಚಂದ್ರಶೇಖರ್ ಪಾಟೀಲ್ ಸಾಹೇಬರು, ಭೀಮರಾವ್ ಪಾಟೀಲ್ ಸಾಹೇಬರು, ವಿಜಯ್ ಸಿಂಗ್ ಸಾಹೇಬರು, ಮಾಲಾ ನಾರಾಯಣರಾವ್ ಅವರು, ಧನರಾಜ್ ತಾಡಂಪಳ್ಳಿ ಸಾಹೇಬರು ಮತ್ತು ಅಭಿಷೇಕ್ ಪಾಟೀಲ್ ಸಾಹೇಬರು, ರೇವಣ ಸಿದ್ದಪ್ಪ ಪಾಟೀಲ್ KMF ಮಾಜಿ ಅಧ್ಯಕ್ಷರು ಹಾಗೂ KM ಸಂದೇಶ್ ಮೈಸೂರು ಇವರು ಕೂಡ ಆಗಮಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ। ಅದೇ ರೀತಿ ನಮ್ಮ ಬೀದರಿನ ಫಿರೋಜ್ ಖಾನ್ ಸಾಹೇಬರು ಹಾಗೂ ಹೈದರಾಬಾದ್ ಉಸ್ತುವಾರಿ ಇದರಲ್ಲ ಏನು ಸರ್ ವಕ್ಫ್ ಬೋರ್ಡ್ ಅಡ್ವೈಸಿಂಗ್ ಕಮಿಟಿ ಚೇರ್ಮನ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ। ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಜೈ ಭೀಮ್।